ಚಿನ್ನರಾಮ್ ಅವರೇ 236 ಆಯಿತು ದಾವೂದ್ ಇಬ್ರಾಹಿಂ ಅವ್ರನ್ನ ತರಲೇ ಇಲ್ಲ. ಅಂದ್ರೆ ಮೊದಲೆಲ್ಲ ಇಶ್ಯೂ ಬೇಸ್ಡ್ ಅಂದ್ರು, ಡೆವಲಪ್ಮೆಂಟ್ ಅಂದ್ರು, 400 ಪಾಸ್ ಅಂದ್ರು. ಬರ್ತಾ 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 ಬಂದಿದ್ದು ಎಲ್ಲಿಗೆ ಮತ್ತೆ ಸ್ಕ್ವೇರ್ ಒನ್ ಕಮ್ಯುನಲ್ ಇಶ್ಯೂಸ್ಗೆನೆ. ಎಲ್ಲ ನಿಮ್ ದುಡ್ಡೆಲ್ಲ ತಗೊಂಡೋಗಿ ಸಾಬ್ರ ಕೊಟ್ಬಿಡ್ತಾರೆ, ಮುಸಲ್ಮಾನರು ಕೊಟ್ಬಿಡ್ತಾರೆ. ಮೀನ್ ಒಂದು ಫಿಯರ್ ಸೈಕಾಲಜಿ. ಸೊ ದಾವೂದ್ ಇಬ್ರಾಹಿಂನ ತರಲೇ ಇಲ್ಲ ಈ ದೇಶಕ್ಕೆ. ಸೊ ಇಂಥ ಕಾಂಟ್ರಡಿಕ್ಷನ್ಸ್ ತುಂಬಾ ಇದೆ. ಹಾಗಾಗಿ ಜಗನ್ಮೋಹನ್ ರೆಡ್ಡಿ ರಾಜೀನಾಮೆಗೆ ಮುಂದಾದ್ರು, ಟಿಡಿಪಿ ಗೆದ್ದಾಯ್ತು. ಆಂಧ್ರ ಪ್ರದೇಶ ಟಿಡಿಪಿ ಪಾಲು. ಟಿಡಿಪಿ ಬಿಜೆಪಿ ಅಲಯನ್ಸ್ ಲೆಕ್ಕ ಹಾಕೊಂಡು ಬಿಟ್ರೆ 135 + 7 135 + 7. YSRC ಬಂದಿರೋದು ಎಷ್ಟು ಸೀಟ್ ಗೊತ್ತಾ? 13 ಸ್ಥಾನ. ಹಾಲಿ ಸಿಎಂ ಜಗನ್ಮೋಹನ್ಗೆ ಇದಕ್ಕಿಂತ ಹೀನಾಯ ಸೋಲು ಇರಲಿಕ್ಕಿಲ್ಲ. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಭರ್ಜರಿ ಜಯ. 175 135 ಇವ್ರದೇ. ಅಲಯನ್ಸ್ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾರೆ, 150 ದಾಟ್ತಾರೆ ಅವ್ರು. ಇರಲಿ. ರಾಜ್ಯಪಾಲರ ಭೇಟಿಗೆ ಜಗನ್ ಸಮಯ ಕೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಿ ರಾಜೀನಾಮೆ ಕೊಡಬಹುದು. ಜಗನ್ ಕೊಡಲೇಬೇಕಾಗುತ್ತೆ ಬಿಡಿ. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿಯ ಭರ್ಜರಿ ಗೆಲುವು, ಬಿಜೆಪಿಯೊಂದಿಗೆ ಅಲಯನ್ಸ್ ಇದ್ದಂಥ ಪಾರ್ಟಿ. ಇಲ್ಲಿ ಇದ್ರ ಬಗ್ಗೆ ರಾಮ್ ಅವರು ಮಾತಾಡಿ. ನಿಮ್ಮ ಅಲಯನ್ಸ್ ಇತ್ತು ಆಂಧ್ರ ಪ್ರದೇಶದಲ್ಲಿ, ವಿಧಾನಸಭೆ ಮಾತಾಡ್ತಾರೆ. ಲೋಕಸಭೆ ವಿಷಯದಲ್ಲಿ ಸ್ಥಳೀಯವಾದ ವಿದ್ಯಮಾನಗಳು ನಾರ್ತ್ ಇಂಡಿಯಾದಲ್ಲಿ ಬೇರೆ ಲೆಕ್ಕಾಚಾರ. ನಿಮ್ಗೆ ಅಲ್ಲಿ ಏನು ಬಂದರೂ ಪ್ಲಸ್ಸೇ. ಅದು ದಕ್ಷಿಣ ಭಾರತದಲ್ಲಿ ನಿಮ್ಗೆ ಏನು ಬಂದರೂ ಪ್ಲಸ್ ಆಗಿರೋದ್ರಿಂದ ನಾವು ಇನ್ನೂ ಹೆಚ್ಚು ನಿರೀಕ್ಷೆಯಲ್ಲಿದ್ವಿ. ಬಂದಿದೆ ಅದು ಅಲಿಯನ್ಸ್, ನಮ್ಮ తెలుగుదేశం ಪಾರ್ಟಿ, ಮೈತ್ರಿ ಪಾರ್ಟಿ. ಅಲ್ಲಿಗೆ ನಮ್ಮ ಮತಗಳು ಅವ್ರಿಗೆ ಸೇರಿದಾವೆ. ಹಂಗಾಗಿ ನಾವು ಗೆದ್ದಿರ್ತಕ್ಕಂಥದ್ದು ನಮ್ಮ ವಿರೋಧಿ ಓಟ್ ಅಲ್ಲ. ಜಗನ್ ಗೆದ್ದಿದ್ರೆ ನಮ್ಮ ವಿರೋಧಿ ಓಟ್ ಆಗ್ತದೆ. ಸೊ ನಮ್ಮದೇ ಅಭ್ಯರ್ಥಿ ಅಲ್ಲಿ ಗೆದ್ದಿರೋದ್ರಿಂದ, ನಮ್ಮದೇ ಮೈತ್ರಿ ಪಕ್ಷ. ಹಾಗಾಗಿ ನಾವು ಅದನ್ನೇನು ದೊಡ್ಡ ಮಟ್ಟದಲ್ಲಿ 8-8 ತೆಲಂಗಾಣದಲ್ಲಿ ಕಂಪೇರ್ ಮಾಡಿಕೊಂಡಾಗ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರಬಹುದಾಗಿತ್ತೇನೋ. ಯಾಕಂದರೆ ರೀಸೆಂಟಾಗಿ ರೇವಂತ್ ರೆಡ್ಡಿ CM ಆಗಿದ್ರು. 8 ಕಮಾಲ್ ಮಾಡಿದ್ದೀರಿ ಅಲ್ಲಿ ರಾಮ್ ಅವರೇ ತೆಲಂಗಾಣದಲ್ಲಿ. 8 ನೀವು ಎಕ್ಸೆಪ್ಟ್ ಮಾಡಿರಲ್ಲ ಅಂತ ಕಾಣುತ್ತೆ. 5 ಒಳಗಡೆ ಇತ್ತು ಅಂತ ಅನ್ಕೋತೀವಿ. ಅದೆಲ್ಲ ಇತ್ತು. ಇನ್ನು ಹೆಚ್ಚಿನ ನಿರೀಕ್ಷೆನೂ ಇತ್ತು. ಒಂದು ಸರಿ ಜನರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ಬೇಕಾಗ್ತದೆ, ಇರ್ತೀವಿ. ಇವತ್ತು ನಾವು ಈಗಾಗಲೇ ತೇಜಸ್ವಿನಿಯವರು ಹೇಳ್ತಾ ಇದ್ರು, ಇಬ್ರಾಹಿಂ ಬಗ್ಗೆ ಹೇಳ್ತಾ ಇದ್ರು, ನೋಡಿ ಹಂಗಿದೆ ಹಿಂಗಿದೆ ಅಂತ. ಪಾಪ ಎಲ್ಲ ಕೆಲವೆಲ್ಲ ಕಾಂಗ್ರೆಸ್ ಅವರು ಆಡಳಿತದಲ್ಲಿ ಏನೇನಾಯ್ತು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವತ್ತು ಅಫ್ಜಲ್ ಗುರು ಅಂತ ಅವ್ರನ್ನು ಏನು ಮಾಡಿದ್ರು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವೆಲ್ಲ ನಾನು ನೆನಪು ಮಾಡೋಕ್ಕೆ ಹೋಗಲ್ಲ. ಇವತ್ತು BJPನಲ್ಲಿ ಇವತ್ತು ಹಿಂಗೆಲ್ಲ ಆಗ್ತಾ ಇದೆ, BJP ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಕ್ಷುಲ್ಲಕ ಮಾತುಗಳು. ಅದು ಸೂಕ್ತವಾಗಿರಲ್ಲ. ಇವತ್ತು ವಾಸ್ತವವಾಗಿ ಇವತ್ತು ಏನು ಜನ ತೀರ್ಮಾನ ಕೊಡ್ತಾರೆ ಅಂತಿಮ ರಿಸಲ್ಟ್ ಬಂದಾಗ, ಆ ಅಂತಿಮ ರಿಸಲ್ಟ್ಗೆ ಎಲ್ಲರೂ ತಲೆ ಬಾಗ್ಲೇಬೇಕಾಗ್ತದೆ. ಅಫ್ಜಲ್ ಗುರು ಅಂದ್ರೆ ನಾನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ದಾವೂದ್ ಇಬ್ರಾಹಿಂನ ಬಿಟ್ಟಿದ್ದೀರಿ. ಒಂದ್ ನಿಮಿಷ, ದಾವೂದ್ ಇಬ್ರಾಹಿಂನ ಬಿಟ್ಟಿದ್ದೀರಿ. ನಮ್ಮ ಪ್ರಯತ್ನ ನಡೀತಾ ಇದೆ. ಅವ್ರಿಗೆ ಹೇಳ್ಬೇಕಲ್ಲ. ಜಗಳ ಡಿಬೇಟ್ ಅಲ್ಲ. ಮತ್ತೆ ಸುಳ್ಳು ಯಾಕೆ ಹೇಳ್ಬೇಕು? ವಿಜಯ್ ಸರ್ ಏನಾಗಿದೆ, ನಾವಿಲ್ಲಿ ಪ್ರಶ್ನೆ ಏನು ಬಂತು ಅಂತ ಹೇಳಿದ್ರೆ ಸರ್, 2014ಕ್ಕೆ ಮುಂಚೆ BJP ಏನು, ಇವತ್ತಿಗೇನು ಅಂತ ಒಂದು ಪ್ರಶ್ನೆ ಇನ್ ಜನರಲ್ ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ಇವ್ರು ಹೇಳ್ಕೊಂಡು ಬರಬೇಕಾದ್ರೇ ನಾನು ದೇವರು ನನಗೆ ಮತ ಕೊಡಿ ಅಂದಿದ್ದು ಬೇರೆ ವಿಚಾರ. 2014ರಲ್ಲೇ ನಾನು ದೇವರು, ನಾನು ಬಯಾಲಜಿಕಲಿ ಜನಿಸೇ ಇಲ್ಲ ಅಂತ ಹೇಳಿದರೆ ಅದು ಬೇರೆ ಕತೆ. ಬಟ್ 2024ರಲ್ಲಿ ಇವ್ರು ಏನೇನೋ ಹೇಳಿದ್ದಾರೆ. 2014ರಲ್ಲಿ ಹೇಳಿದ ವಿಚಾರಗಳ ಅವಲೋಕನ ಬೇಕಲ್ಲ. ಅದನ್ನೇ ಅವರು ಬ್ಯಾಕ್ ಟು ಸ್ಕ್ವೇರ್ ಅಂತ ಮೇಡಮ್ ಮಾತಾಡಿದ್ರು. ದಾವೂದ್ ಇಬ್ರಾಹಿಂನ ನಾನು ಬಿಡಲ್ಲ, ಹಿಡ್ಕೊಂಡು ಬರ್ತೀನಿ. ಇದು ಅಪ್ಲೈಸ್ ಟು ಮಲ್ಯ, ಚೋಕ್ಸಿ, ನೀರವ್ ಮೋದಿ, ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಎಲ್ಲರೂ ಹಿಡ್ಕೊಂಡ್ಬಂದ್ಬಿಡ್ತೀವಿ, ಕಕ್ಕಿಸ್ಬಿಡ್ತೀವಿ ನಾವು ದುಡ್ಡು. ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ರು ಬಿಡಲ್ಲ ಅಂದರೆ ಅವತ್ತಿಗೆಲ್ಲ ಸ್ವಿಸ್ ಬ್ಯಾಂಕ್ ದೊಡ್ಡ ನರೇಷನ್. ಅದು ಸ್ವಿಸ್ ಬ್ಯಾಂಕ್ ಅಂದ ತಕ್ಷಣ ಕಾಂಗ್ರೆಸ್ ಅವರೋ ಇನ್ನೊಬ್ಬರೋ ಮತ್ತೊಬ್ಬರೆಲ್ಲ ತೊಗೊಂಡೋಗಿ ದುಡ್ಡನ್ನು ತಂದಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ತೊಗೊಂಡು ಬಂದು ಹಂಚ್ಬಿಟ್ರೆ 15 ಲಕ್ಷ ಹಂಚುವಷ್ಟು ಹಣ ಕೊಟ್ಟು ಬಿಡ್ತೀನಿ ಅಂತೇನು ಹೇಳಿಲ್ಲ ಮೋದಿಯವರು. ಅದನ್ನು ತುಂಬ ತಪ್ಪಾಗಿ ತಿಳ್ಕೊಳ್ತಾರೆ. ಅಂದರೆ 15 ಲ್ಯಾಕ್ ದುಡ್ಡನ್ನು ಮುಫತ್ಮೇ ಹಂಚುವಷ್ಟು ಹಣ ಇದೆ. ಇನ್ನೊಬ್ಬರು ಚಿನ್ನದ ರಸ್ತೆ ಮಾಡಿಬಿಡ್ತೀವಿ, ಅಲ್ಲಿವರೆಗೂ ಹೋಯ್ತು, ಬಿಟ್ಟುಬಿಡ್ತೀನಿ ಅಲ್ಲಿಗೆ. ದಾವೂದು ಸೇರಿಕೊಂಡಾದರೆ ಈ ದೇಶದ ಇತಿಹಾಸದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿಯೂ ಅವರಿಗೆ ಶಿಕ್ಷೆ ಆಗದಿರೋದು 2 ಇನ್ಸಿಡೆಂಟ್ಸ್. ಒಂದು ಕಂದಹಾರ್ ವಿಮಾನ ನಿಲ್ದಾಣದಿಂದ ಯಾರು ಬಿಟ್ಟರು, ದೊಡ್ಡ ಜಗತ್ತಿಗೇನು ಗೊತ್ತಿದ್ದಿರೋ ಸತ್ಯ ಅಲ್ಲ. ವಾಜಪೇಯಿ ಟೈಮ್ ಇತ್ತು, ಬಿಟ್ಟು ಕಳಿಸಿದ್ರು. ಪುಲ್ವಾಮಾ ಆಯಿತು, ಇವತ್ತರೆಗೂ ಒಬ್ಬನಿಗೊಂದು ಶಿಕ್ಷೆ ಆಗಲಿ. ಇವರು ಏನು ಇವತ್ತಿಗೆ ಯಾರದು ಅಫ್ಜಲ್ ಗುರು ಅಂತ ಮಾತಾಡ್ತಾರೋ, ಕಸಬ್ ಅಂತ ಮಾತಾಡ್ತಾರೋ, ಈ ದೇಶ ಯಾರನ್ನು ಬಿಟ್ಟಿದೆ ನೇಣಾಕಿದೆ? ಪುಲ್ವಾಮಾದು 13,800 ಪುಟಗಳ ಚಾರ್ಜ್ ಶೀಟ್ ಮಾಡ್ತಾರೆ ಇವರು.
NIA ಕೊಡಿ ಚಾರ್ಜ್ ಶೀಟ್ ಮಾಡ್ತಾರೆ, ಒಬ್ಬನ ಹಿಡ್ಕೊಂಬರಲ್ಲ, ಒಬ್ಬನ ಗಲ್ಲಿಗೆ ಹಾಕಲಿಲ್ಲ. ಇಟ್ಸ್ ಬೀನ್ 5 years ನಾವು ಹಾಕಬೇಕಿತ್ತಲ್ಲ ಪುಲ್ವಾಮಾ ಬಗ್ಗೆ. ಇದಕ್ಕೆ ಉರಿ ಮಾಡಿದ್ವಿ. ಪುಲ್ವಾಮಾಗೆ ಯಾರು ದಾಳಿ ಮಾಡಿದ್ರೋ ಉರಿನ ಅವ್ರನ್ನೇ ಹೋಗಿ ಹೊಡೆದ್ರೆ ನೀವು ಪ್ರೂಫ್ ಇದೆಯಾ? 18 ಜನ ಆರೋಪಿಗಳಿದ್ದಾರೆ ಇದರಲ್ಲಿ, ಪುಲ್ವಾಮಾ ಕೇಸಲ್ಲಿ ಒಬ್ಬನಿಗೂ ಶಿಕ್ಷೆ ಇಲ್ಲ. ಮತ್ತು ಯಾರು ತಪ್ಪಿದು? ದೇಶ ಭದ್ರತೆ ಇನ್ನೊಂದು ಏನಾದರೂ ಅರ್ಥ ಏನು? ಮೊನ್ನೆ ನುಗ್ಗಿ ಯಾರೋ ಹೊಡೆದಾಕಿದ್ರು 4-5 ಜನ ಸೈನಿಕರು. ಮೊನ್ನೆ ಚೀನಾ ಬಂದು ಗಲಾಟೆ ಮಾಡಿ ಹೋಯಿತು. ಲಡಾಖ್ನಲ್ಲಿ ಆ ವ್ಯಕ್ತಿ ಉಪವಾಸ ಮಾಡ್ತಿದ್ದಾರೆ ಲಡಾಖಲ್ಲಿ. ನಮ್ಮ ಚೀನಾದವ್ರು ಒಳಗಡೆ ಬಂದುಬಿಟ್ಟಿದ್ದಾರೆ, ಸ್ವಾಮಿ ನಮಗೆ ಬೇರೆ ದಾರಿ ಇಲ್ಲ, ಬನ್ನಿ ನೋಡಿ ನಾವು ತೋರಿಸ್ತೀವಿ ಅಂದರೆ ನಿಷೇಧಾಜ್ಞೆಯಲ್ಲಿ ಯಾರು ಆಚೆ ಕದಲಬಾರ್ದು ಅಂತ. ಹೇಗಿದು? ದೇಶ ಅಂದ್ರೇನು, ಭದ್ರತೆ ಅಂದ್ರೇನು, ಅದರ ಡೆಫಿನೇಷನ್ ಏನಾಗಿದೆ ಈಗ? ಕ್ಲಾಸಿಫೈಡ್ ಇನ್ಫಾರ್ಮೇಷನ್. ಓಕೆ, ಅದಕ್ಕೆ ಒಂದೇ ಉತ್ತರ, ಕ್ಲಾಸಿಫೈಡ್ ಇನ್ಫಾರ್ಮೇಷನ್. ಇದು ನಿಮ್ಗೆ ಯಾರಿಗೂ ಸಿಕ್ಕಲ್ಲ. ಓಕೆ, ನೀವು ಡಿಫೆನ್ಸಲ್ಲಿ ಇದ್ರೂ ನೀವು ಬಾಯ್ ಬಿಡೋಂಗಿಲ್ಲ. ಇವತ್ತಿಂದೆಲ್ಲ ಇದು 1947 ಜನರಲ್ ತಿಮ್ಮಯ್ಯನವರು, ಆಮೇಲೆ ನಮ್ಮವರೇ ಇದ್ರಲ್ಲ ಫೀಲ್ಡ್ ಮಾರ್ಷಲ್ ಕರಿಯಪ್ಪ, ಅವ್ರು ಬುಕ್ ಬರೆದಿದ್ದಾರೆ. ಆಗಲೂ ಹೇಳಿದ್ದಾರೆ, ನೆಹರು ಅವ್ರು ಹೇಳಿದ್ದಾರೆ, ಬಾಯ್ ಬಿಟ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅನ್ನೋ ಥರ ಮಾತಾಡಿ ಬುಕ್ಕಲ್ಲಿ ಬರೆದಿದ್ದಾರೆ ಅವರು. ಓಕೆ, ಸೊ ಡಿಫೆನ್ಸ್ ವಿಷಯದಲ್ಲಿ ನಾವು ಮಾತಾಡೋಂಗೆ ಇಲ್ಲ. ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಯು ಕ್ಯಾನ್ ಬಿ ಅರೆಸ್ಟೆಡ್ ಆಲ್ಸೋ. ಆ ವಾಸ್ತವಾಂಶ ಏನಂದರೆ ನೀವು ಹೇಳಿರೋ ಸತ್ಯ. ಅಫ್ಜಲ್ ಗುರುನಾಗಲಿ ಬಿಡಲಿಲ್ಲ. ಬಟ್ ಈಗ ಬಿರಿಯಾನಿ ತಿಂದಿದ್ರು, ಒಟ್ಟಿಗೆ ಕೂತಿದ್ರು, ಇದೆಲ್ಲ ಬಂತಲ್ಲ, ಗಲ್ಲಿಗಾಕದೆ ಬಿಡ್ತಾ ಇದೆ ದೇಶ, ಈ ನೆಲದ ಕಾನೂನು ಬಿಡ್ತಾ ಅಂತ. ನಾನು ಸಿಂಪಲ್ ಆಗಿ ಕೇಳೋದು, ಲೇಟೆಸ್ಟ್ ಇಶ್ಯೂ ಪ್ರತಾಪ್ ಸಿಂಹ ಅವ್ರದ್ದು ಇನ್ಸಿಡೆಂಟ್ ನಡೆದಿರೋದು, ಸ್ಮೋಕ್ ಬಾಂಬ್. ನಾನು ಪಾರ್ಲಿಮೆಂಟ್ ಗಂಟಾದ್ರೆ ನನ್ನ ಶೂ ಬಿಚ್ಚಿಸ್ಬಿಟ್ಟು ನೋಡ್ತಾರೆ, ಅವ್ರು ಹೆಂಗೆ ಹೋದ್ರು ಒಳಗಡೆಗೆ ಅಲ್ವಾ? ಸೊ ದಿಸ್ ಈಸ್ ಆಲ್ಸೋ ಎ ವೀಕ್ ಪಾರ್ಟ್ ಇನ್ ಅವರ್ ಡಿಫೆನ್ಸ್ ಸಿಸ್ಟಮ್, ಸೆಕ್ಯೂರಿಟಿ ಒಳಗೆ. ಸೊ ಹೀಗಿರೋವಾಗ ವಾಟ್ ಕೈಂಡ್ ಆಫ್ ಸೆಕ್ಯೂರಿಟಿ ಕ್ಯಾನ್ ಗಿವ್? ನೀವು ಹೇಳಿದ್ರಿ ಚೈನಾ ಬಾರ್ಡರ್ದು ಲದಾಖ್ನಲ್ಲಿ 14,000 ಸ್ಕ್ವೇರ್ ಮೈಲ್ಸು ಇದ್ದಾಗ ಹೋಯ್ತು. ಇವರು ಬಂದಾಗ ನಮ್ಮ ಲದಾಖ್ ಬಾರ್ಡರ್ನಲ್ಲೇ ಹೆಚ್ಚು ಕಮ್ಮಿ 10,000 ಸ್ಕ್ವೇರ್ ಕಿಲೋಮೀಟರ್ ಹೋಗಿದೆ. ಆಯ್ತಾ? ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳಿದ್ರೆ ಕ್ಲಾಸಿಫೈಡ್, ನಿಮ್ಗೆ ಆಟಿಯಿಂದ ಸಿಕ್ಕಲ್ಲ. ನಿಮ್ಗೇನು ಗೊತ್ತಿದೆ? ಅದು ಐತಿಹಾಸಿಕವಾಗಿ ನೆಹರು ಅವ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡ್ಬಿಟ್ರೆ ಕೇಳ್ತೀನಿ, ಅದನ್ನ ಒಂದು ವಿಡಂಬನೆಗೆ ಬಳಸ್ಕೊಳ್ತಾರೆ. ಹೌದು, ಈ ತರ ಲಡಾಖ್ ಭಾಗದಲ್ಲೋ ಜಮ್ಮು ಕಾಶ್ಮೀರ ಭಾಗದಲ್ಲೋ ಜಾಗ ಹೊರಟಾಯ್ತು ನಮ್ದು ಓದಿದ್ದಕ್ಕೆ, ನೆಹರು ಅವ್ರನ್ನ ಕೇಳಿದಕ್ಕೆ ಅವ್ರು ಹೇಳಿದ್ರಂತೆ ಅಲ್ಲಿ ಏನು ಬೆಳೆಯಲ್ಲಪ್ಪ, ಹುಲ್ಕಳಿನೂ ಬೆಳೆಯಲ್ಲ ಅಂತ ಹೇಳಿದ್ರು ಅಂತ. ಅದಕ್ಕೆ ಇವರು ಕೌಂಟ್ರ್ ಕೊಟ್ಟಿದ್ದೇನು ಅಂದರೆ, ನಿಮ್ಮ ತಲೆ ಮೇಲೂ ಏನು ಬೆಳೀತಾ ಇಲ್ಲ, ಬಿಟ್ಬಿಡೋಣ ಹಂಗಾದ್ರೆ ಅಂತ. ಇವತ್ತಿಗೆ ಇದನ್ನ ಯಾರಿಗೆ ಅಪ್ಲೈ ಮಾಡ್ಬೇಕು ನಾವು? ಹಂಗಾರೆ 10,000 ಸ್ಕ್ವೇರ್ ಮೈಲ್ಸ್ ಬಗ್ಗೆ ಯಾರ ಹತ್ರ ಮಾತಾಡೋಣ ನಾವು? ಅದಕ್ಕೆ ಲೋಕಲ್ ಜನ ಕುರಿಗಾಹಿಗಳು ಮಾತಾಡಿದ್ದು ಸರ್ ಇದನ್ನ. ಲಡಾಖ್ನ ಕುರಿಗಾಹಿಗಳು ಎಚ್ಚರಿಸ್ತಾರೆ, ಸ್ವಾಮಿ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅವರು, ನಾನು ದಿನ ಕುರಿ ಮೇಯಿಸ್ತಾ ಇದ್ದೆ ಅಲ್ಲಿ, ಇಷ್ಟು ಭಾಗ ಒಳಗಡೆ ಬಂದಿದ್ದಾರೆ, ಅವರು ಬಿಟ್ಬಿಡಿ ಸರ್, ಅವ್ರು ಯಾರೋ ಬೇರೆಯವರು. ಸುಬ್ರಹ್ಮಣ್ಯನ್ ಸ್ವಾಮಿ ಮಾತಾಡಿದ್ರು ಚೈನಾ ಬಗ್ಗೆ. ರಕ್ಷಣಾ ಅಧಿಕಾರಿ ಒಂದು ಮಾತಾಡ್ತಾರೆ, ಪ್ರಧಾನಿ ಒಂದು ಮಾತಾಡ್ತಾರೆ. ರಕ್ಷಣಾ ಅಧಿಕಾರಿ ಹೌದು ಎಸ್ ಒಳಗಡೆ ಬಂದಿರೋದು ನಿಜ ಅಂತಾರೆ, ಪ್ರಧಾನಿ ಮಾರನೇ ದಿನ ಭಾಷಣದಲ್ಲಿ ಬಂದ್ಬಿಟ್ಟು ಯಾರು ಬಂದಿಲ್ಲ ಅಂತಾರೆ. ಯಾರನ್ನು ನಂಬೋಣ ನಾವು ಅಂತ. ಮತ್ತೆ ಯಾವುದಿದು ದೇಶ, ಬಾರ್ಡ್ರು, ರಕ್ಷಣೆ, ಇದ್ಯಾವುದು ಸರ್ ಇಶ್ಯೂ ಆಗೋದು? ರಮಕಾಂತ್, ಇದು ಭಾಳ ಸೀರಿಯಸ್ ವಿಷಯ ವಿಜಯನ. ಒಂದು ಸ್ಮಾಲ್ ಕರೆಕ್ಷನ್. ಕ್ಲಾಸಿಫೈಡ್ ಇನ್ಫಾರ್ಮೇಷನ್ಸ್, ನಂದು ಯಾಕಂದ್ರೆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಆಫ್ JNK ಇಸ್ ಮೈ PhD ಸಬ್ಜೆಕ್ಟ್. ಕ್ಲಾಸಿಫೈಡ್ ಇನ್ಫಾರ್ಮೇಷನ್, ಇವಾಗ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಡೆತ್ ಆಯಿತು. ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಮಾತುಕತೆ ಹೋಗಿದ್ದಾಗ ಫಾರಿನ್ ಲ್ಯಾಂಡ್ ಅಲ್ಲಿ ಡೆತ್ ಆಯಿತು. ಆಮೇಲೆ ಬ್ರಿಟಿಷ್ ಇಂಡಿಯಾದಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅವರ ಡೆತ್ ಆಯಿತು. ಅದು ಇವತ್ತಿನ ತನಕ ಅದರ ಸತ್ಯಾಸತ್ಯತೆ ಗೊತ್ತಿಲ್ಲ. ಅಂತ ವಿಚಾರಗಳಲ್ಲಿ ಊಹಾಪೋಹಗಳ ಮೇಲೆ ಒಬ್ಬ ರಾಷ್ಟ್ರೀಯ ನಾಯಕರನ್ನ ಚಿತ್ರಿಸಬಾರದು ಅಂತಕ್ಕಂಥ ಇದು. ಈಗ ಇದು ಇಟ್ ಇಸ್ ಎ ರಿಯಾಲಿಟಿ. ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ದೇಶದ ಪ್ರಥಮ ಕರ್ತವ್ಯ. ಇಟ್ ಈಸ್ ನಾಟ್ ಎ ಕ್ಲಾಸಿಫೈಡ್ ಇನ್ಫಾರ್ಮೇಶನ್. ಈಗ ನೀವು ಗೂಗಲ್ ಮಾಡಿದ್ರೆ ಚೈನಾದವರು ಬಂದು ಎಷ್ಟು ಪಾಕೆಟ್ಸ್ ಅಲ್ಲಿ ಕಟ್ಟಿದ್ದಾರೆ ಅನ್ನೋದು ಯು ಕ್ಯಾನ್ ಸಿ ಇಟ್. ಓಕೆ, ಅಲ್ಲಿ ಎರಡಿದೆ. ಒಂದು ಲೈನ್ ಬಾರ್ಡರ್, ಇಂಟರ್ನ್ಯಾಷನಲ್ ಬಾರ್ಡರ್ ಫಿಕ್ಸ್ ಆಗಿದೆಯಾ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಜಾನ್ಸನ್ ಅಂತಕ್ಕಂಥವನು ಕೈಲಾಸ್ ಮಾನಸ್ ಸರೋವರ ಅದು ನಮಗ್ ಬರಬೇಕು. ಇವಾಗ ಪ್ರಾಚೀನ ಇದರಲ್ಲೆಲ್ಲ ಹೋದ್ರೆ ಅದು ಏನ್ಷಿಯಂಟ್ ಹಿಸ್ಟ್ರಿ ಪ್ರಕಾರ ನಮಗೆ ಬರಬೇಕು. ನಮ್ಮ ಅಸ್ಮಿತೆ ಇದೆ, ನಮ್ಮ ಕೈಲಾಸ, ನಮ್ಮ ಮಾನಸ್ ಸರೋವರ ಎಲ್ಲ ಇದೆ. ಬಟ್ ಇನ್ ಆಕ್ಚುಯಲ್ ಪೊಸಿಷನ್ ಚೈನಾದ ಹತ್ರ ಇದೆ. ಅದು ಮಾತುಕತೆ ನಡೀತಾ ಇದೆ, ನಾವು ಯಾವ ಜಾಗ ತಗೋಬೇಕು ಅನ್ನೋದು. ಬಟ್ ಆಮೇಲೆ ಹಿಂದೆ ಜೋರಾವರ್ ಸಿಂಗ್ ಅಂತಕ್ಕಂಥವ್ರು ಟಿಬೆಟಿಯನ್ಸ್ ಮತ್ತು ಚೈನಾದವರು ಒಟ್ಟಿಗೆ ಬಂದಾಗ, ಯಾವ ಗುಲಾಬ್ ಸಿಂಗ್ ನಮ್ಮ ರಣಜಿತ್ ಸಿಂಗ್ ಅವರ ಒಂದು ಇದ್ರಲ್ಲಿ ಇದ್ದ, ಅಲ್ಲಿ ತನಕ ಹೋಗಿ ಯುದ್ಧ ಮಾಡಿ ನಾವು ಬಂದಿದ್ದೀವಿ. ಸ್ವತಂತ್ರ ಬರೋ ತನಕ ಕೈಲಾಸ್ ಪರ್ವತದ ಹತ್ರ ಇದ್ದ ಮಿನ್ಸೇರ್ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ಸೋಮಾರಿ ಅಧಿಕಾರಿಗಳಲ್ಲಿ ಹೋಗದೆ ಅದು ಎಕ್ಸ್ಟ್ರೀಮ್ ವೆದರ್ ನಿಂದ ಬಿಟ್ಟೋಗಿದೆ. ಸೊ ಇದೇನಿದೆ, ಪಾರ್ಲಿಮೆಂಟ್ ನಲ್ಲಿ ಚುನಾಯಿತ ಪಾರ್ಲಿಮೆಂಟ್ ಸದಸ್ಯರು ಕೇಳಿದಾಗ
ಸರ್ಕಾರ ಕಮಿಟ್ ಆಗಿದೆ, ಪ್ರೈಮ್ ಮಿನಿಸ್ಟರ್ ಕಮಿಟ್ ಆಗಿದ್ದಾರೆ ಆ ಜಾಗದಲ್ಲಿ ಫಾರಿನ್ ಆ ಜಾಗ ಹೋಗಿರೋದ್ರ ಬಗ್ಗೆ. ಆಮೇಲೆ ರಫೇಲ್ ಬಗ್ಗೆನೂ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವ್ರದ್ದು 2 ಸ್ಟೇಟ್ಮೆಂಟ್ ಇದೆ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್. ಸೊ ಹಾಗಾಗಿ ಪಾರ್ಲಿಮೆಂಟ್ ನಲ್ಲಿ ಒಂದ್ಸಲ ಅಷ್ಟೇ, ಅದಕ್ಕೇನೆ ಪಾರ್ಲಿಮೆಂಟ್ ನಡೆಯುವಾಗ ಏನ್ ನಡೀತಾ ಇದೆ ಹೇಳಿ, ಹೌಸ್ ಇನ್ ಸೆಷನ್ ಹೇಳಿ ಅಂತೇಳಿ. ಹಾಗಾಗಿ ದೇಶದ ಇಂಟಿಗ್ರಿಟಿ ಮತ್ತು ರಕ್ಷಣೆಯ ವಿಚಾರ ಬಂದಾಗ ನಾವ್ ಯಾರನ್ನು ಹೈಡ್ ಮಾಡಕ್ಕಾಗಲ್ಲ. ಅದು ಅವರ ಕರ್ತವ್ಯ ಮತ್ತು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಒಂದು ಹಕ್ಕು ಕೇಳ್ತಕ್ಕಂಥದ್ದು ದೇಶದ ಸುರಕ್ಷತೆ ಬಗ್ಗೆ. ಸೊ ಹೈಡ್ ಮಾಡೋದು ಮನುಷ್ಯನ ವೀಕ್ನೆಸ್ ಆಗುತ್ತೆ, ಇಲ್ಲ ವೀಕ್ನೆಸ್ ಹೈಡ್ ಮಾಡೋದಾಗುತ್ತೆ. ಹೈಡ್ ಮಾಡೋದು ಒಬ್ಬ ಮನುಷ್ಯನ ವೀಕ್ನೆಸ್ ಆಗುತ್ತೆ, ಇಲ್ಲ ವೀಕ್ನೆಸ್ ಹೈಡ್ ಮಾಡೋದಾಗುತ್ತೆ. ಇನ್ನೊಂದು ಮಾತು ಹೇಳ್ಬೇಕು, ನೆಹರು ಬಗ್ಗೆ ನಿಮಗೆ ಅವರ ಐಡಿಯಾಲಜಿ ಬಗ್ಗೆ ಇಷ್ಟ ಇಲ್ಲ, ಗಾಂಧಿ ಬಗ್ಗೆ ಇಷ್ಟ ಇಲ್ಲ, ಮೊದಲೆಲ್ಲ ನೀವು ಹೇಳಿದ್ರೆ ಹೇಳಿ, ನೋ ಪ್ರಾಬ್ಲಮ್, ಅಬ್ಸಲ್ಯೂಟ್ಲಿ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಬಟ್ ಪಾಕಿಸ್ತಾನದಲ್ಲೂ ಕೂಡ ಅವರ ಪ್ರಥಮ ಪ್ರಧಾನಿನ ಗೌರವಿಸ್ತಾರೆ. ಯು ಕೆನಾಟ್ ರೆಡ್ಯೂಕ್ಯೂಲ್ ಯುವರ್ ಪ್ರೈಮ್ ಮಿನಿಸ್ಟರ್, ಅದನ್ನ ಈ ದೇಶ ಒಪ್ಪೋದಿಲ್ಲ. ಅದು ಆ ಕಾಲಘಟ್ಟದಲ್ಲಿ ಅವ್ರು ತಗೊಂಡ ತೀರ್ಮಾನಗಳು. ಇಂದಿರಾ ಗಾಂಧಿ ಅವತ್ತು ಬಾಂಗ್ಲಾದೇಶದ ಕ್ರಿಯೇಟ್ ಮಾಡಿದ್ರ ಬಗ್ಗೆ ರಮಕಾಂತ್ ಆ ಹಿಸ್ಟ್ರಿನ ಓದಬೇಕು ಪ್ರತಿಯೊಬ್ರು ಕೂಡ.